ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈಸಿ ಇಂಗ್ಲೀಷ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲೆಸನ್ ನಂಬರ್ 2 ಪಾರ್ಟ್ 2 ಅಲ್ಲಿ ನಾವು ಇದ್ದೀವಿ. ಕ್ಯಾನ್ ಮತ್ತು ಕೆನಾಟ್ ಶಬ್ದದ ಉಪಯೋಗ ಹೇಗೆ, ಅದರಿಂದ ಯಾವ ರೀತಿ ಪ್ರಶ್ನೆ ಕೇಳಬೇಕು, ಯಾವ ರೀತಿ ಉತ್ತರ ಅನ್ನೋದನ್ನು ಕಲಿತಾ ಇದ್ವಿ. ಕ್ಯಾನ್ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಕಾಂಟ್ ಉಪಯೋಗಿಸಿ ಯಾವ ರೀತಿ ಪ್ರಶ್ನೆ ಕೇಳೋದು, ಅದು ಕೇಳಿದಾಗ ಯಾವ ರೀತಿ ಉತ್ತರ ಹೇಳಬೇಕು ಅನ್ನೋದನ್ನು ಅಭ್ಯಾಸ ಮಾಡೋಣ. ಎರಡನೇ ಪಾರ್ಟ್ ಇದರಲ್ಲಿ ಇಷ್ಟೊತ್ತರೆಗೂ ನಾವು ಕ್ಯಾನ್ ಅಂದರೆ ಮಾಡಬಹುದಾ ಅನ್ನೋವಂಥದ್ದನ್ನು ಯಾವ ರೀತಿ ಕೇಳ್ಬೋದು, ಅದಕ್ಕೇನು ಉತ್ತರ ಕೊಡಬೇಕು ಅನ್ನೋವಂಥದ್ದನ್ನು ಕಲ್ತ್ಕೊಂಡ್ವಿ. ಈ ಪಾರ್ಟಲ್ಲಿ ಮಾಡೋಕ್ಕಾಗಲ್ವಾ ಅಂತ ಅಂದರೆ ಕಾಂಟ್ ಅಂದರೆ ಸಾಧ್ಯವಿಲ್ವಾ ಮಾಡೋದಕ್ಕೆ ಅಂತ ಕೇಳಬೇಕಾದ್ರೆ ಯಾವ ರೀತಿ ಕೇಳೋದು ಪ್ರಶ್ನೆನ, ಅದಕ್ಕೆ ಉತ್ತರ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ನೋಡೋಣ. ಬ್ರೇಕ್ ಅಂದರೆ ಮುರಿ, ಬ್ರೋಕ್ ಅಂದರೆ ಮುರಿದೋಗಿದೆ ಅಂತ. ನೋಡಿ, ಇಲ್ಲಿ ಎರಡೂ ನಾನು ಕೊಟ್ಟಿದ್ದೀನಿ, ಯಾಕೆಂದರೆ ಇದು ಮಾಡ್ತಾ ನಾವು ಪದಗಳನ್ನ ನಾವು ಕಳೆದ ಲೆಸನ್ ಏನು ಕಲ್ತಿದ್ದೀವಿ ಅದು ರಿಪಿಟೇಷನ್ ಕೂಡ ಆಗುತ್ತೆ. ಎರಡೂ ಕೂಡ ಕೊಟ್ಟಿದ್ದೀವಿ. ಕ್ಯಾನ್ ಯು ಬ್ರೇಕ್ ಅಂದರೆ ನೀವು ಮುರಿಯಬಹುದೇ ಅಂತ. ಕಾಂಟ್ ಯು ಬ್ರೇಕ್ ಅಂದರೆ ನೀವು ಮುರಿಯಲು ಸಾಧ್ಯವಿಲ್ಲವೇ ಅಲ್ವಾ. ಕೆನಾಟ್ ಯು ಬ್ರೇಕ್ ಅಂತ ಹೇಳಲ್ಲ, ಅದನ್ನು ಕಾಂಟ್ ಅಂತಾನೆ ಉಪಯೋಗಿಸ್ತಾರೆ. ಕಾಂಟ್ ಯು ಬ್ರೇಕ್ ಅಲ್ವಾ. ನಾವು ಉತ್ತರ ಕೊಡಬೇಕಾದ್ರೆ ಐ ಕೆನಾಟ್ ಅಥವಾ ಐ ಕಾಂಟ್ ಅಂತ ಹೇಳ್ಬೋದು, ಆದರೆ ಪ್ರಶ್ನೆ ಕೇಳಬೇಕಾದ್ರೆ ಕ್ಯಾನ್ ನಾಟ್ ಅಂತ ಹೇಳೋದು ತುಂಬ ಕಡಿಮೆ. ಕಾಂಟ್ ಯು ಬ್ರೇಕ್ ಅಂದರೆ ನೀವು ಮುರಿಯಲು ಸಾಧ್ಯವಿಲ್ಲವೇ ಅಂದರೆ. ಕ್ಯಾನ್ ಯು ಬ್ರೇಕ್ ಅಂದರೆ ನೀವು ಮುರಿಯಬಹುದೇ. ಕಾಂಟ್ ಯು ಬ್ರೇಕ್ ಅಂದರೆ ನೀವು ಮುರಿಯಲು ಸಾಧ್ಯವಿಲ್ಲವೇ. ಉತ್ತರ ಏನಾಗಿರುತ್ತೆ ಅದಕ್ಕೆ? ಎಸ್, ಹೌದು ಆದರೆ ಐ ಕ್ಯಾನ್ ಬ್ರೇಕ್, ಹೌದು ನಾನು ಮುರಿಯಬಹುದು. ನೋ ಐ ಕ್ಯಾನ್ ನಾಟ್ ಬ್ರೇಕ್, ಇಲ್ಲ ನಾನು ಮುರಿಯಲು ಸಾಧ್ಯವಿಲ್ಲ. ಅಥವಾ ನೋ ಐ ಕಾಂಟ್ ಬ್ರೇಕ್, ನಾನು ಮುರಿಯಲು ಸಾಧ್ಯವಿಲ್ಲ ಅಂತ ಅರ್ಥ ಆಗುತ್ತೆ. ಡಿಸ್ಕಸ್ಡ್ ನೋಡಿ, ಇಡಿ ಅಂತ ಬಂದರೆ ಅದು ಭೂತಕಾಲದ ರೂಪ ಆಗುತ್ತೆ ಅಲ್ವಾ. ಸೊ ಕ್ಯಾನ್ ಯು ಡಿಸ್ಕಸ್ ಅಂದರೆ ನೀವು ಚರ್ಚಿಸಬಹುದೇ ಅಲ್ವಾ. ಕಾಂಟ್ ಯು ಡಿಸ್ಕಸ್ ಅಂದರೆ ನೀವು ಚರ್ಚಿಸಲು ಸಾಧ್ಯವಿಲ್ಲವೇ ಅಂತ. ಅಂದರೆ ಎರಡನ್ನೂ ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು, ಆದರೆ ಕೇಳೋಂಥ ರೀತಿ ಬೇರೆ. ನೀವು ಕ್ಯಾನ್ ಯು ಡಿಸ್ಕಸ್ ಅಂತ ಹೇಳಿದ್ರೆ ನೀವು ಕೇಳಬಹುದಾ ಅಂತ. ಕಾಂಟ್ ಯು ಡಿಸ್ಕಸ್ ಅಂದರೆ ನಿಮ್ಗೆ ಕೇಳೋಕ್ಕಾಗಲ್ವಾ ಅಂತ ಅಲ್ವಾ. ಕ್ಯಾನ್ ಯು ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್, ನೀವು ನಿಮ್ಮ ಫ್ರೆಂಡ್ ಜೊತೆಗೆ ಚರ್ಚಿಸಬಹುದೇ. ಕಾಂಟ್ ಯು ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ ಅಂದರೆ ನೀವು ನಿಮ್ಮ ಫ್ರೆಂಡ್ ಜೊತೆಗೆ ಡಿಸ್ಕಸ್ ಮಾಡೋಕ್ಕಾಗಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅಂದರೆ ಏನೋ ಒಂದು ಕೆಲಸ ಆಗಲ್ವಾ ಅಂತ ಕೇಳಬೇಕಾದ್ರೆ ನಾವು ಕಾಂಟ್ ಉಪಯೋಗಿಸ್ತೀವಿ. ಆಗುತ್ತೋ ಆಗಲ್ವೋ ಅಂತ ಕೇಳಬೇಕಾದ್ರೆ, ಆಗುತ್ತಾ ಅಂತ ಕೇಳಬೇಕಾದ್ರೆ ನಾವು ಕ್ಯಾನ್ ಉಪಯೋಗಿಸ್ತೀವಿ. ಇಲ್ಲೂ ಅಷ್ಟೇ ನೋಡಿ, ಡಿಸ್ಕಸ್ಡ್ ಎಲ್ಲೂ ಬಂದಿಲ್ಲ ಇಲ್ಲಿ. ಅಂದರೆ ಕ್ಯಾನ್ ಬಂದಿರೋದ್ರಿಂದ ಫಸ್ಟ್ ಫಾರ್ಮೇ ಬಂದಿದೆ ಎಲ್ಲ ಕಡೆನೂ. ಪ್ರಶ್ನೆಯಲ್ಲೂ ಕೂಡ ಉತ್ತರದಲ್ಲೂ ಕೂಡ ಎಲ್ಲೂ ಡಿಸ್ಕಸ್ ಅಂತ ಇದೆ, ಡಿಸ್ಕಸ್ಡ್ ಅಂತ ಇಲ್ಲ ಅಲ್ವಾ. ಅದು ಯಾಕೆಂದರೆ ಕ್ಯಾನ್ ಇದೆ, ಅದಕ್ಕೋಸ್ಕರ ಡಿಸ್ಕಸ್ಡ್ ಅಂತ ಬಂದಿಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅದನ್ನು ಉಪಯೋಗಿಸ್ಬೇಕು ಅದೇ ರೀತಿ. ಇದರಲ್ಲೂ ಇನ್ನು ಎರಡನೇ ರೂಲ್ಸ್ ಏನಪ್ಪ ಅಂದರೆ, ವಾಕ್ಯಗಳ ರೂಪ ಒಂದೇ ಇದ್ರೆ. ಕಾಂಟ್ ಯು ಡಿಸ್ಕಸ್, ಕಾಂಟ್ ಹಿ ಡಿಸ್ಕಸ್ ಅಂದರೆ ಅವನು ಡಿಸ್ಕಸ್ ಮಾಡೋಕ್ಕೆ ಸಾಧ್ಯವಿಲ್ಲವೇ. ಕಾಂಟ್ ಶಿ ಡಿಸ್ಕಸ್ ಅಂದರೆ ಯು ಜಾಗದಲ್ಲಿ ಶಿ ಹಾಕಿದ್ರು ಅಂದರೆ ವಾಕ್ಯಗಳ ರಚನೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಎಲ್ಲಾದ್ರೂ ಒಂದೇ ರೀತಿಯಾಗಿ ಇರುತ್ತೆ. ಇದೊಂದು ತುಂಬ ಸುಲಭ. ಹಾಗಾಗಿ ಕನ್ಫ್ಯೂಷನ್ ಜಾಸ್ತಿ ಇಲ್ಲ ಇದರಲ್ಲಿ. ಇಲ್ಲೂ ನೋಡಿ, ಪ್ರಶ್ನೆ ಮಾಡಬೇಕಾದ್ರೆ ಕ್ಯಾನ್ ಯಾವ ರೀತಿ ಫಸ್ಟ್ ಬಂದಿದೆಯೋ ಕಾಂಟ್ ಕೂಡ ಫಸ್ಟ್ ಬಂದಿದೆ. ಆನ್ಸರಲ್ಲಿ ಆನ್ಸರ್ ಅಂತೂ ಸೇಮ್ ಇರುತ್ತೆ. ಇದು ಪ್ರಶ್ನೆಯಲ್ಲಿ ಆಗುತ್ತೋ ಆಗಲ್ವೋ, ಆಗುತ್ತಾ ಅಂತ ಕೇಳೋದೊಂದು, ಆಗಲ್ವಾ ಅಂತ ಕೇಳುವಂಥದ್ದು ಒಂದು ಅಲ್ವಾ. ಸೆಲೆಬ್ರೇಟ್ ಅಂದರೆ ಸಂಭ್ರಮಿಸು, ಸೆಲೆಬ್ರೇಟೆಡ್ ಅಂದರೆ ಸಂಭ್ರಮಿಸಿದೆ. ಕ್ಯಾನ್ ವಿ ಸೆಲೆಬ್ರೇಟ್, ನಾವು ಸಂಭ್ರಮಿಸಬಹುದೇ ಅಂತ. ಕಾಂಟ್ ವಿ ಸೆಲೆಬ್ರೇಟ್, ನಾವು ಸಂಭ್ರಮಿಸಲು ಸಾಧ್ಯವಿಲ್ಲವೇ ಅಂತ. ಉತ್ತರ ಏನಾಗುತ್ತೆ? ಎಸ್, ವಿ ಕ್ಯಾನ್ ಸೆಲೆಬ್ರೇಟ್. ಪ್ರಶ್ನೆ ಏನಾದರೂ ಸರಿ, ಕ್ಯಾನ್ ವಿ ಸೆಲೆಬ್ರೇಟ್ ಅಂದರೂ ಆಗಲಿ, ಕಾಂಟ್ ವಿ ಸೆಲೆಬ್ರೇಟ್, ಉತ್ತರ ಏನಿರುತ್ತೆ? ನಾವು ಸೆಲೆಬ್ರೇಟ್ ಮಾಡಬಹುದು ಅಥವಾ ನಾವು ಮಾಡೋಕ್ಕಾಗಲ್ಲ ಅನ್ನೋಂಥದ್ದೇ ಇರುತ್ತಲ್ವ, ಎರಡೇ ಉತ್ತರ. ಅದಕ್ಕೆ ಎಸ್ ವಿ ಕ್ಯಾನ್ ಸೆಲೆಬ್ರೇಟ್, ಹೌದು ನಾವು ಸೆಲೆಬ್ರೇಟ್ ಮಾಡಬಹುದು, ಸಂಭ್ರಮಿಸಬಹುದು. ಅಥವಾ ನೋ ವಿ ಕ್ಯಾನ್ ನಾಟ್ ಸೆಲೆಬ್ರೇಟ್ ಅಥವಾ ನೋ ವಿ ಕಾಂಟ್ ಸೆಲೆಬ್ರೇಟ್, ಇಲ್ಲ ನಾವು ಸಂಭ್ರಮಿಸಲು ಸಾಧ್ಯವಿಲ್ಲ ಅಲ್ವಾ. ಇದು ಆಗಲೇ ಹೇಳ್ದಂಗೆ ಇದು ಬೇಸಿಕ್ಕು, ನಾವು ಕಲಿತಾ ಇರೋದು ಬೇಸಿಕ್ಕು. ಇದ್ರ ಜೊತೆಗೆ ನಾವೇನಾದ್ರು ಸೇರಿಸ್ಬೋದು ಅಂದರೆ ಏನು ಸೇರಿಸ್ಬೋದು? ಕ್ಯಾನ್ ವಿ ಸೆಲೆಬ್ರೇಟ್ ದೀಪಾವಳಿ, ನಾವು ದೀಪಾವಳಿ ಆಚರಿಸಬಹುದೇ ಅಥವಾ ಸಂಭ್ರಮಿಸಬಹುದೇ. ಕಾಂಟ್ ವಿ ಸೆಲೆಬ್ರೇಟ್ ದೀಪಾವಳಿ, ನಾವು ದೀಪಾವಳಿನ ಆಚರಿಸಲು ಸಾಧ್ಯವಿಲ್ಲವೇ ಅಂತ ಆಗುತ್ತೆ. ಎಸ್ ವಿ ಕ್ಯಾನ್ ಸೆಲೆಬ್ರೇಟ್ ದೀಪಾವಳಿ, ನೋ ವಿ ಕ್ಯಾನ್ ನಾಟ್ ಸೆಲೆಬ್ರೇಟ್ ದೀಪಾವಳಿ
ಅಲ್ವಾ. ಇದರ ನಾವು ಏನಕ್ಕೆ ದೀಪಾವಳಿ ಮಾಡೋಕ್ಕಾಗಲ್ಲ ಅಂತಂದರೆ ಕಾರಣನ ನಾವು ಚರ್ಚಿಸ್ತಾ ಇಲ್ಲ, ಬರೀ ವಾಕ್ಯಗಳನ್ನ ಮಾಡ್ತಾ ಇದ್ದೀವಿ ಅಲ್ವಾ. ಎಸ್ ವಿ ಕ್ಯಾನ್ ನಾಟ್ ಸೆಲೆಬ್ರೇಟ್ ದೀಪಾವಳಿ, ಏನಾದ್ರು ಕಾರಣ ಇರಬಹುದು ಅಲ್ವಾ. ಇದು ಬೇಸಿಕ್ಕು, ಇದ್ರ ಜೊತೆಗೆ ನಾವು ಏನೇನು ಬೇಕಾದ್ರೂ ಸೇರಿಸ್ಬೋದು. ಹೆಲ್ಪ್, ಹೆಲ್ಪ್ಡ್ ನೋಡಿ, ಹೆಲ್ಪ್ ಅಂದರೆ ಸಹಾಯ, ಹೆಲ್ಪ್ ಅಂದರೆ ಸಹಾಯ ಮಾಡಿದೆ, ಸಹಾಯ ಮಾಡಿದರು ಅನ್ನೋಂಥ ಅರ್ಥ. ಅಂದರೆ ವರ್ತಮಾನ ಕಾಲದ ಆ, ರೂಪಕ್ಕೆ ಇಡಿ ಆ್ಯಡ್ ಆದಾಗ ಅದು ಭೂತಕಾಲ ಆಗುತ್ತೆ, ಈ ಭೂತಕಾಲ ಆಗುತ್ತೆ. ಈ ರೀತಿ ಇರುವಂಥ ಶಬ್ದಗಳೇ ತುಂಬ ಜಾಸ್ತಿ. ಹಾಗೆ ಹೆಲ್ಪ್ಡ್ ಅಂತ ಬಂದರೆ ನಾವು ಸುಲಭವಾಗಿ ಹೇಳ್ಬೋದು ಇದು ಭೂತಕಾಲದ ರೂಪ ಅಂತ, ಇಡಿ ಅಂತ ಬಂದರೆ. ಸೊ ಕ್ಯಾನ್ ಯು ಹೆಲ್ಪ್ ಅಂದರೆ ನೀವು ಮಾಡಬಹುದೇ ಅಂತ ಆಗುತ್ತೆ. ಕ್ಯಾನ್ ಯು ಹೆಲ್ಪ್ ಮೀ, ನನಗೆ ನೀವು ಸಹಾಯ ಮಾಡಬಹುದೇ. ಕಾಂಟ್ ಯು ಹೆಲ್ಪ್ ಅಂದರೆ ನೀವು ಸಹಾಯ ಮಾಡೋಕ್ಕೆ ಸಾಧ್ಯವಿಲ್ವಾ, ಸಾಧ್ಯವಿಲ್ಲವೇ ಅಂತ ಕೇಳಬೇಕಾದ್ರೆ ಕಾಂಟ್ ಯು ಹೆಲ್ಪ್. ಕ್ಯಾನ್ ಮೊದಲಿದೆ, ಕಾಂಟು ಮೊದಲಿದೆ ಪ್ರಶ್ನೆ ಮಾಡಬೇಕಾದ್ರೆ. ಉತ್ತರ ಹೇಳಬೇಕಾದ್ರೆ ಎಸ್ ಏನಾಗುತ್ತೆ, ಎಸ್ ಐ ಕ್ಯಾನ್ ಹೆಲ್ಪ್, ಅಥವಾ ನೋ ಐ ಕ್ಯಾನ್ ನಾಟ್ ಹೆಲ್ಪ್, ನೋ ಐ ಕ್ಯಾನ್ ನಾಟ್ ಹೆಲ್ಪ್, ನೋ ಅಥವಾ ನೋ ಐ ಕಾಂಟ್ ಹೆಲ್ಪ್ ಅಲ್ವಾ. ಈ ರೀತಿ ಆಗುತ್ತೆ. ಕ್ಯಾನ್ ಯು ಹೆಲ್ಪ್, ಕ್ಯಾನ್ ಹಿ ಹೆಲ್ಪ್, ಯು ಜಾಗದಲ್ಲಿ ಏನು ಬೇಕಾದ್ರೂ ಹಾಕ್ಬೋದು. ಕ್ಯಾನ್ ಹಿ ಹೆಲ್ಪ್, ಅವನು ಸಹಾಯ ಮಾಡಬಹುದೇ, ಅಥವಾ ಕಾಂಟ್ ಹಿ ಹೆಲ್ಪ್, ಅವನು ಸಹಾಯ ಮಾಡಲು ಸಾಧ್ಯವಿಲ್ಲವೇ ಅಂತ. ಉದಾಹರಣೆಗೆ ನಮ್ಮ ಫ್ರೆಂಡ್ ಜೊತೆ ನಾವು ಮಾತಾಡ್ತಾ ಇರ್ತೀವಿ, ಯಾರೋ ಹೇಳ್ತಾ ಇರ್ತಾರೆ ಈ ರೀತಿ ಆಗಿದೆ ಆ ರೀತಿ ಆಗಿದೆ ಅಂತ. ಅವಾಗ ನಾವು ಅವ್ರ ಜೊತೆ ಯಾರೋ ಒಬ್ಬ ಇರ್ತಾರೆ, ಅವ್ನು ನಿಮ್ಗೆ ಸಹಾಯ ಮಾಡೋಕ್ಕಾಗಲ್ವಾ ಅಂತ ಕೇಳ್ಬೇಕಾದ್ರೆ ಕಾಂಟ್ ಹಿ ಹೆಲ್ಪ್, ಅವ್ನು ನಿಮ್ಗೆ ಸಹಾಯ ಮಾಡೋಕ್ಕಾಗಲ್ವಾ, ಸಹಾಯ ಮಾಡೋ ಸಾಧ್ಯವಿಲ್ವೇ ಅಂತ ಕೇಳಬಹುದು. ಎಕ್ಸ್ಪೆಕ್ಟ್, ಎಕ್ಸ್ಪೆಕ್ಟೆಡ್. ಎಕ್ಸ್ಪೆಕ್ಟ್ ಅಂದರೆ ನಿರೀಕ್ಷಿಸಿ, ಎಕ್ಸ್ಪೆಕ್ಟೆಡ್ ಅಂದರೆ ನಿರೀಕ್ಷಿಸಿದರು. ಇಲ್ಲೂ ಇಡಿ ಆ್ಯಡ್ ಆಗಿದೆ ಫಾರ್ಮ್ಗೆ. ಕ್ಯಾನ್ ಐ ಎಕ್ಸ್ಪೆಕ್ಟ್, ನಾನು ನಿರೀಕ್ಷಿಸಬಹುದೇ. ಕಾಂಟ್ ಐ ಎಕ್ಸ್ಪೆಕ್ಟ್, ನಾನು ನಿರೀಕ್ಷಿಸಲು ಸಾಧ್ಯವಿಲ್ಲವೇ. ಉತ್ತರ ಏನಾಗುತ್ತೆ, ಎಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಹೌದು ನೀವು ನಿರೀಕ್ಷಿಸಬಹುದು. ನೋ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್, ಇಲ್ಲ ನೀವು ನಿರೀಕ್ಷಿಸಲು ಸಾಧ್ಯವಿಲ್ಲ. ನೋ ಯು ಕಾಂಟ್ ಎಕ್ಸ್ಪೆಕ್ಟ್ ಅಂತ ಆಗುತ್ತೆ. ಇದಕ್ಕೆ ನಾವೇನಾದ್ರು ಸೇರಿಸ್ಬೇಕು ಅಂದರೆ ಕ್ಯಾನ್ ಐ ಎಕ್ಸ್ಪೆಕ್ಟ್ ಯುವರ್ ಕಾಲ್, ನಾನು ನಿಮ್ಮ ಕಾಲನ್ನು ನಿರೀಕ್ಷಿಸಬಹುದೇ, ಅಂದರೆ ನೀವು ಮತ್ತೆ ನನಗೆ ಫೋನ್ ಮಾಡ್ತೀರಾ ಅನ್ನೋದನ್ನು ಕೇಳಬೇಕಾದ್ರೂ ಕ್ಯಾನ್ ಐ ಎಕ್ಸ್ಪೆಕ್ಟ್ ಯುವರ್ ಕಾಲ್. ಕಾಂಟ್ ಐ ಎಕ್ಸ್ಪೆಕ್ಟ್ ಯುವರ್ ಕಾಲ್ ಅಂದರೆ ನಾನು ನಿಮ್ಮ ಕಾಲನ್ನು ನಿರೀಕ್ಷಿಸೆ ಮಾಡಲು ಸಾಧ್ಯವಿಲ್ಲವೇ, ಅಂದರೆ ನೀವು ಫೋನ್ ಮಾಡಲ್ವಾ ಅನ್ನೋದನ್ನ ಇಂಡಿರೆಕ್ಟಾಗಿ ಅವ್ರು ಕೇಳ್ತಾ ಇದ್ದಾರೆ. ಎಕ್ಸೆಪ್ಟ್, ಎಕ್ಸೆಪ್ಟೆಡ್. ಎಕ್ಸೆಪ್ಟ್ ಅಂದರೆ ಒಪ್ಪಿಕೊಳ್ಳಿ, ಎಕ್ಸೆಪ್ಟೆಡ್ ಒಪ್ಪಿಕೊಂಡೇ, ಒಪ್ಪಿಕೊಂಡರು ಅದ. ಕ್ಯಾನ್ ಹಿ ಎಕ್ಸೆಪ್ಟ್, ಅವನು ಒಪ್ಪಿಕೊಳ್ಳಬಹುದೇ, ಹಿ ಅಂದರೆ ಅವನು, ಅವನು ಒಪ್ಪಿಕೊಳ್ಳಬಹುದೇ. ಕಾಂಟ್ ಹಿ ಎಕ್ಸೆಪ್ಟ್, ಅವನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವೇ, ಅಂದರೆ ನೀವೇನೋ ಅವ್ರಿಗೆ ಹೇಳಿದ್ದೀರಾ, ಅವ್ರು ಅದನ್ನು ಒಪ್ಕೊಳ್ತಾನೋ ಬಿಡ್ತಾನೋ ಅಂತ ಮಾತಾಡಬೇಕಾದ್ರೆ ಕ್ಯಾನ್ ಹಿ ಎಕ್ಸೆಪ್ಟ್, ಅವನು ಒಪ್ಕೊಳ್ಬಹುದಾ ಅಂತ ನಿಮಗೆ ಪ್ರಶ್ನೆ ಇದೆ, ಅದನ್ನು ಕೇಳ್ತಾ ಇದ್ದೀರಾ. ಉತ್ತರ ಏನಾಗುತ್ತೆ, ಎಸ್ ಹಿ ಕ್ಯಾನ್ ಎಕ್ಸೆಪ್ಟ್, ಹೌದು ಅವನು ಒಪ್ಪಿಕೊಳ್ಳಬಹುದು. ಇಲ್ಲ ಆದರೆ ನೋ ಹಿ ಕ್ಯಾನ್ ನಾಟ್ ಎಕ್ಸೆಪ್ಟ್, ಅಥವಾ ನೋ ಹಿ ಕಾಂಟ್ ಎಕ್ಸೆಪ್ಟ್, ಇಲ್ಲ ಅವನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಇವತ್ತು ನೀವೇನೋ ಒಂದು ಆಫರ್ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಕ್ಯಾನ್ ಹಿ ಎಕ್ಸೆಪ್ಟ್, ಕ್ಯಾನ್ ಹಿ ಎಕ್ಸೆಪ್ಟ್ ಎ ಆಫರ್, ಅಥವಾ ಕ್ಯಾನ್ ಹಿ ಎಕ್ಸೆಪ್ಟ್ ದಟ್ ಆಫರ್, ಆ ಆಫರ್ನ ಅವನು ಒಪ್ಪಿಕೊಳ್ಳಬಹುದೇ ಅಂದರೆ ಎಸ್ ಹಿ ಕ್ಯಾನ್ ಅಕ್ಸೆಪ್ಟ್ ದಟ್ ಆಫರ್, ಆ ಆಫರ್ನ. ಅಥವಾ ಇಲ್ಲ ಅಂದರೆ ನೋ ಹಿ ಕ್ಯಾನ್ ನಾಟ್ ಅಕ್ಸೆಪ್ಟ್ ದಟ್ ಆಫರ್, ಇಲ್ಲ ಅವನು ಅದನ್ನು ಆ ಆಫರ್ನ ಒಪ್ಕೊಳ್ಳಲು ಸಾಧ್ಯ ಇಲ್ಲ ಅಂತ. ಕಾಂಟ್ ಹಿ ಎಕ್ಸೆಪ್ಟ್ ದಟ್ ಆಫರ್ ಅಂದರೆ ಆ ಆಫರ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವೇ, ಆ ಆಫರ್ನ ಅಂದರೆ ನೀವು ಯಾವುದೋ ಆಫರ್ ಮಾಡಿದ್ದೀರಾ ಆಲ್ರೆಡಿ, ದಟ್ ಆಫರ್. ಕ್ಯಾನ್ ಹಿ ಎಕ್ಸೆಪ್ಟ್ ದಟ್ ಆಫರ್, ಅವನು ಆ ಆಫರ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವೇ ಅಂತ. ಇದು ಬೇಸಿಕ್ಕು, ಇದ್ರ ಜೊತೆಗೆ ನೀವು ಏನು ಬೇಕಾದ್ರೂ ಸೇರಿಸ್ಬೋದು. ಜೊತೆಗೆ ಹಿ ಅನ್ನೋ ಜಾಗದಲ್ಲಿ ನೀವು ಐ, ಯು, ವಿ, ಕ್ಯಾನ್ ವಿ ಎಕ್ಸೆಪ್ಟ್, ಕ್ಯಾನ್ ಐ ಎಕ್ಸೆಪ್ಟ್, ಕ್ಯಾನ್ ಶಿ ಎಕ್ಸೆಪ್ಟ್ ಏನೇನು ಬೇಕಾದ್ರೂ ಸೇರಿಸಿ ಮಾಡಿದ್ರು ವಾಕ್ಯಗಳ ರಚನೆ ಅದೇ ರೀತಿ ಇರುತ್ತೆ. ಸ್ಪೀಕ್ ಮಾತಾಡು, ಮಾತಾಡಿ. ಸ್ಪೋಕ್ ಮಾತನಾಡಿದೆ, ಮಾತನಾಡಿದರು. ಕ್ಯಾನ್ ಐ ಸ್ಪೀಕ್, ನಾನು ಮಾತನಾಡಬಹುದೇ, ಅಂದರೆ ಯಾರೋ ಮಾತಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ನಾವು ಕೇಳಬೇಕಾದ್ರೆ ಕ್ಯಾನ್ ಐ ಸ್ಪೀಕ್ ಅಂತ ಕೇಳ್ಬೋದು, ಅಂದರೆ ನಾನು ಮಾತಾಡಬಹುದಾ ಅಂತ. ಕಾಂಟ್ ಐ ಸ್ಪೀಕ್ ಅಂದರೆ ನಾನು ಮಾತಾಡೋಕ್ಕೆ ಸಾಧ್ಯವಿಲ್ವಾ ಅಂತ ಹೇಳಬೇಕಾದ್ರೆ ಕಾಂಟ್ ಐ ಸ್ಪೀಕ್ ಅಂತ ಪ್ರಶ್ನೆ ಕೇಳ್ಬೋದು. ಉತ್ತರ ಏನಾಗುತ್ತೆ, ಎಸ್ ಯು ಕ್ಯಾನ್ ಸ್ಪೀಕ್, ಹೌದು ನೀವು ಮಾತನಾಡಬಹುದು. ನೋ ಯು ಕ್ಯಾನ್ ನಾಟ್ ಸ್ಪೀಕ್, ಇಲ್ಲ ನೀವು ಮಾತನಾಡಲು ಸಾಧ್ಯವಿಲ್ಲ, ಅಂದರೆ ನೋ ಯು ಕಾಂಟ್ ಸ್ಪೀಕ್ ಅಂತ ಹೇಳ್ತಾರೆ. ಕ್ಯಾನ್ ಐ ಸ್ಪೀಕ್ ಟು ಯು, ನಾನು ನಿಮ್ಮ ಹತ್ರ ಮಾತಾಡಬಹುದೇ. ಕಾಂಟ್ ಐ ಸ್ಪೀಕ್ ಟು ಯು, ನಾನು ನಿಮ್ಮ ಹತ್ರ ಮಾತನಾಡಲು ಸಾಧ್ಯವಿಲ್ಲವೇ, ಅಂದರೆ ಕ್ಯಾನ್ ಐ ಸ್ಪೀಕ್ ಹಾಗೆ ಇರುತ್ತೆ, ಅದ್ರ ಜೊತೆಗೆ ನಾವು ಏನನ್ನು ಬೇಕಾದರೂ ಸೇರಿಸ್ಬೋದು. ಕ್ಯಾನ್ ಐ ಸ್ಪೀಕ್ ಟು ನವೀನ್, ನಾನು ನವೀನ್ ಜೊತೆಗೆ ಮಾತನಾಡಬಹುದೇ. ಕಾಂಟ್ ಐ ಸ್ಪೀಕ್ ಟು ನವೀನ್, ನಾನು ನವೀನ್ ಜೊತೆಗೆ ಮಾತನಾಡಲು ಸಾಧ್ಯವಿಲ್ಲವೇ. ಕ್ಯಾನ್ ಐ ಸ್ಪೀಕ್ ಟು ಯುವರ್ ಮ್ಯಾನೇಜರ್,
ಉದಾಹರಣೆಗೆ ನಾವು ಯಾವುದೋ ಅಂಗಡಿ ಹೋಗಿರ್ತೀವಿ, ಅವರು ಅವ್ರ ಮ್ಯಾನೇಜರ್ ಜೊತೆ ಮಾತಾಡಬೇಕು ಅಂತ ಅನ್ಸಿದ್ರೆ ನಾವು ಕ್ಯಾನ್ ಐ ಸ್ಪೀಕ್ ಟು ಯುವರ್ ಮ್ಯಾನೇಜರ್, ನಾವು ನಿಮ್ಮ ಮ್ಯಾನೇಜರ್ ಜೊತೆಗೆ ಮಾತನಾಡಬಹುದೇ? ನೋ ಯು ಕ್ಯಾನ್. ಅದಾಗೆ ಉತ್ತರ ಏನಾಗಿರುತ್ತೆ ಅವ್ರು ಕೊಡ್ಬೇಕಾದ್ರೆ, ಎಸ್ ಯು ಕ್ಯಾನ್ ಸ್ಪೀಕ್ ಟು ಯುವರ್ ಮ್ಯಾನೇಜರ್, ಮೈ ಮ್ಯಾನೇಜರ್ ಅಂತ ಅವ್ರು ಹೇಳ್ತಾರೆ, ಅಥವಾ ನೋ ಯು ಕ್ಯಾನ್ ನಾಟ್ ಸ್ಪೀಕ್ ಟು ಮೈ ಮ್ಯಾನೇಜರ್ ಅಂತಲೂ ಹೇಳ್ಬೋದು. ಕಾಂಟ್ ಐ ಸ್ಪೀಕ್ ಟು ಯುವರ್ ಮ್ಯಾನೇಜರ್, ನಾನು ನಿಮ್ಮ ಮ್ಯಾನೇಜರ್ ಹತ್ರ ಮಾತನಾಡಲು ಸಾಧ್ಯವಿಲ್ಲವೇ ಅಂತ ಕೇಳ್ಬೋದು. ಲಿಸನ್ ಅಂದರೆ ಕೇಳು, ಕೇಳಿರಿ. ಲಿಸನ್ಡ್ ಅಂತ ಹೇಳಿದ್ರೆ ಕೇಳಿದೆ, ಕೇಳಿದರು. ಕ್ಯಾನ್ ದೇ ಲಿಸನ್, ಅವರು ಕೇಳಿಸಿಕೊಳ್ಳಬಹುದೇ, ಅವರು ಕೇಳಿಸ್ಕೋಬೋದಾ? ಕಾಂಟ್ ದೇ ಲಿಸನ್ ಅಂದರೆ ಅವರು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲವೇ? ಎಸ್ ದೇ ಕ್ಯಾನ್ ಲಿಸನ್, ಹೌದು ಅವರು ಕೇಳಿಸಿಕೊಳ್ಳಬಹುದು. ನೋ ದೇ ಕ್ಯಾನ್ ನಾಟ್ ಲಿಸನ್, ಇಲ್ಲ ಅವರು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ. ನೋಡಿ ಎಲ್ಲ ಕಡೆ ಗಮನಿಸಿ, ಕ್ಯಾನ್ ಮತ್ತೆ ಕಾಂಟ್ ಅದು ಒಂದೇ ರೀತಿ ಇರುತ್ತೆ. ಇಲ್ಲಿ ಕ್ಯಾನ್ ದೇ ಲಿಸನ್, ಕ್ಯಾನ್ ಹಿ ಲಿಸನ್, ಕ್ಯಾನ್ ಐ ಲಿಸನ್, ಕ್ಯಾನ್ ಯು ಲಿಸನ್, ನೀವು ಕೇಳಬಹುದೇ, ನಾನು ಕೇಳಿಸ್ಕೊಳ್ಳಿ ನಾನು ಮಾತಾಡೋದನ್ನ ಅಂತ ಹೇಳ್ಬೇಕಾದ್ರೆ ಕ್ಯಾನ್ ಯು ಲಿಸನ್ ಟು ಮೀ ಅಂತ ಹೇಳ್ಬೋದು. ಅದೇ ರೀತಿ ಇರುತ್ತೆ. ಕ್ಯಾನ್ ಮತ್ತೆ ಕಾಂಟ್ ಮೊದಲು ಹಾಕ್ಬೇಕು, ಪ್ರಶ್ನೆ ಕೇಳಬೇಕಾದ್ರೆ, ಉತ್ತರ ಹೇಳಬೇಕಾದ್ರೆ ಅದು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಥವಾ ಥರ್ಡ್ ಪರ್ಸನ್ ಆದಮೇಲೆ ಕ್ಯಾನ್ ಅಥವಾ ಕೆನಾಟ್ನ ಉಪಯೋಗಿಸಬೇಕು. ಥ್ರೋ ಅಂದರೆ ಎಸೆಯಿರಿ, ಥ್ರೂ ಅಂದರೆ ಎಸೆದರು. ಕ್ಯಾನ್ ಐ ಥ್ರೋ, ನಾನು ಎಸೆಯಬಹುದೇ? ಕಾಂಟ್ ಐ ಥ್ರೋ, ನಾನು ಎಸೆಯಲು ಸಾಧ್ಯವಿಲ್ಲವೇ? ಇದಕ್ಕೆ ಜೊತೆಗೆ ಏನಾದ್ರು ಸೇರಿಸಬೇಕು ಅಂದರೆ ಕ್ಯಾನ್ ಐ ಥ್ರೋ ಎ ಬಾಲ್, ನಾನು ಒಂದು ಬಾಲನ್ನು ಎಸೆಯಬಹುದೇ? ಕಾಂಟ್ ಐ ಥ್ರೋ ಎ ಬಾಲ್, ನಾನು ಒಂದು ಬಾಲನ್ನು ಎಸೆಯಕ್ಕೆ ಸಾಧ್ಯವಿಲ್ಲವೇ ಅಂತ. ಎಸ್ ಯು ಕ್ಯಾನ್ ಥ್ರೋ, ನೀವು ಎಸೆಯಬಹುದು. ನೋ ಯು ಕ್ಯಾನ್ ನಾಟ್ ಥ್ರೋ ಅಥವಾ ನೋ ಯು ಕಾಂಟ್ ಥ್ರೋ ಅಂದರೆ ನೀವು ಎಸೆಯಲು ಸಾಧ್ಯವಿಲ್ಲ. ಇಲ್ಲಿ ನೋಡಿ, ಥ್ರೋ ಅಂದರೆ ಫಸ್ಟ್ ಫಾರ್ಮ್, ಎಲ್ಲ ಕಡೆ ಫಸ್ಟ್ ಫಾರ್ಮೇ ಬಂದಿದೆ, ಎಲ್ಲೂ ಸೆಕೆಂಡ್ ಫಾರ್ಮ್ನ ಉಪಯೋಗಿಸಿಲ್ಲ. ಅಂದರೆ ಕ್ಯಾನ್ ಉಪಯೋಗಿಸ್ಬೇಕಾದ್ರೆ ನಾವು ವರ್ತಮಾನ ಕಾಲದಲ್ಲಿ ಮಾತ್ರ ನಾವು ಉಪಯೋಗಿಸ್ಬೇಕು. ಕೀಪ್ ಅಂದರೆ ಇರಿಸಿಕೊಳ್ಳಿ, ಇಟ್ಕೊಳ್ಳಿ. ಕೆಪ್ಟ್ ಅಂದರೆ ಇರಿಸಿಕೊಂಡರು, ಇಟ್ಕೊಂಡ್ರು ಅಂತ. ಕ್ಯಾನ್ ವಿ ಕೀಪ್, ನಾವು ಇಟ್ಟುಕೊಳ್ಳಬಹುದೇ? ಕಾಂಟ್ ವಿ ಕೀಪ್, ನಾವು ಇಟ್ಟುಕೊಳ್ಳಲು ಸಾಧ್ಯವಿಲ್ಲವೇ? ಉತ್ತರ ಏನಾಗುತ್ತೆ? ಎಸ್ ವಿ ಕ್ಯಾನ್ ಕೀಪ್, ಹೌದು ನಾವು ಇಟ್ಟುಕೊಳ್ಳಬಹುದು. ನೋ ವಿ ಕ್ಯಾನಾಟ್ ಕೀಪ್, ಇಲ್ಲ ನಾವು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ ಆಗುತ್ತೆ. ಇಲ್ಲಿ ನೋಡಿ, ಇದ್ರ ಜೊತೆಗೆ ಏನಾದರೂ ಸೇರಿಸಿ ನಾವು ಮಾಡಬೇಕು ಅಂದರೆ ಕ್ಯಾನ್ ವಿ ಕೀಪ್ ಇಟ್, ನಾವು ಅದನ್ನು ಇಟ್ಕೊಳ್ಬಹುದಾ, ನಾವು ಇದನ್ನು ಇಟ್ಕೊಳ್ಬಹುದಾ? ಕಾಂಟ್ ವಿ ಕೀಪ್ ಇಟ್, ನಾವು ಇದನ್ನು ಇಟ್ಕೊಳ್ಳೋಕೆ ಸಾಧ್ಯವಿಲ್ವಾ ಅಂತ. ಅಥವಾ ಕ್ಯಾನ್ ಐ ಕೀಪ್, ನಾನು ಇಟ್ಕೊಳ್ಬಹುದಾ? ಕ್ಯಾನ್ ಐ ಕೀಪ್ ಯುವರ್ ಮೊಬೈಲ್, ನಾನು ನಿಮ್ಮ ಮೊಬೈಲ್ನ ಇಟ್ಕೊಳ್ಬಹುದಾ? ಕ್ಯಾನ್ ಐ ಕೀಪ್ ಯುವರ್ ಪರ್ಸ್, ನಾನು ನಿಮ್ಮ ಪರ್ಸನ್ನು ಇಟ್ಕೊಳ್ಬಹುದಾ? ಕ್ಯಾನ್ ಐ ಕೀಪ್ ಯುವರ್ ಲಗೇಜ್, ನಾನು ನಿಮ್ಮ ಲಗೇಜ್ನ ಇಟ್ಕೊಳ್ಬಹುದಾ? ಕ್ಯಾನ್ ಐ ಕೀಪ್ ದಿಸ್ ಕಾರ್ಡ್, ಈ ಕಾರ್ಡನ್ನು ನಾನು ಇಟ್ಕೊಳ್ಬಹುದಾ ಅಂತ ಏನನ್ನು ಬೇಕಾದರೂ ಆಗುತ್ತೆ. ಅಂದರೆ ಬೇಸಿಕ್, ನಾವು ಕಲಿತಾ ಇರೋವಂಥದ್ದು ಬೇಸಿಕ್. ಅದರ ಜೊತೆಗೆ ನಾವು ಸೇರಿಸದೆ ಬೇರೆ ಬೇರೆ ವಾಕ್ಯಗಳು, ಅನೇಕ ವಾಕ್ಯಗಳನ್ನ ಸುಲಭವಾಗಿ ಮಾಡಬಹುದು. ಮೇಕ್ ಅಂದರೆ ಮಾಡಿ, ತಯಾರಿಸು. ಮೇಡ್ ಅಂದರೆ ಮಾಡಿದೆ, ತಯಾರಿಸಿದೆ ಅಂತ. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ. ಮೇಕ್ ಇನ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ತಯಾರಿಸಿ, ಮೇಡ್ ಇನ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ತಯಾರಿಸಲ್ಪಟ್ಟಿದೆ, ಭಾರತದಲ್ಲಿ ತಯಾರಿಸಲ್ಪಟ್ಟಿದೆ. ಕ್ಯಾನ್ ಶಿ ಮೇಕ್, ಅವಳು ಮಾಡಬಹುದೇ? ಕಾನ್ ಶಿ ಮೇಕ್, ಅವಳು ಮಾಡಲು ಸಾಧ್ಯವಿಲ್ಲವೇ? ಶಿ ಅಂದರೆ ಅವಳು ಅಲ್ವಾ? ಉತ್ತರ ಏನಾಗುತ್ತೆ? ಎಸ್ ಶಿ ಕ್ಯಾನ್ ಮೇಕ್, ಹೌದು ಅವಳು ಮಾಡಬಹುದು. ಅಥವಾ ನೋ ಶಿ ಕ್ಯಾನ್ ನಾಟ್ ಮೇಕ್, ಇಲ್ಲ ಅವಳು ಮಾಡಲು ಸಾಧ್ಯವಿಲ್ಲ. ನೋ ಶಿ ಕಾಂಟ್ ಮೇಕ್. ಇದ್ರ ಜೊತೆಗೆ ಏನಾದ್ರು ಸೇರಿಸ್ಬೋದು ಅಂತ ಹೇಳಿದ್ರೆ ಕ್ಯಾನ್ ಶಿ ಮೇಕ್ ಎ ಬಿರಿಯಾನಿ ಅಂತಲೂ ಆಗುತ್ತೆ. ಅವಳು ಬಿರಿಯಾನಿ ಮಾಡಬಹುದೇ, ಅದ್ರ ಪ್ರಿಪೇರ್ ಮಾಡಬಹುದೇ ಅಂದರೆ ಕ್ಯಾನ್ ಶಿ ಪ್ರಿಪೇರ್ ಎ ಬಿರಿಯಾನಿ ಅಂತ ಆಗುತ್ತೆ. ಕಾಂಟ್ ಶಿ ಪ್ರಿಪೇರ್ ಎ ಬಿರಿಯಾನಿ, ಅವಳಿಗೆ ಬಿರಿಯಾನಿ ಮಾಡಲು ಸಾಧ್ಯವಿಲ್ಲವೇ ಅಂತ ನಾವು ಜೊತೆಗೆ ಸೇರಿಸಿ ಬೇರೆ ಬೇರೆ ಮಾಡ್ಬೋದು. ಮೀಟ್ ಭೇಟಿ ಮಾಡಿ, ಮೆಟ್ ಅಂದರೆ ಭೇಟಿ ಮಾಡಿದೆ. ಕ್ಯಾನ್ ವಿ ಮೀಟ್, ನಾವು ಭೇಟಿಯಾಗಬಹುದೇ? ಯಾರನ್ನ ನಾವು ಕೇಳಬೇಕಾದ್ರೆ ನಾವು ಭೇಟಿಯಾಗಬಹುದೇ? ಕಾಂಟ್ ವಿ ಮೀಟ್, ನಾವು ಭೇಟಿಯಾಗಲು ಸಾಧ್ಯವಿಲ್ಲವೇ? ಉತ್ತರ ಏನಾಗುತ್ತೆ? ಎಸ್ ವಿ ಕ್ಯಾನ್ ಮೀಟ್, ಹೌದು ನಾವು ಭೇಟಿಯಾಗಬಹುದು. ನೋ ವಿ ಕ್ಯಾನ್ ನಾಟ್ ಮೀಟ್, ಇಲ್ಲ ನಾವು ಭೇಟಿಯಾಗಲು ಸಾಧ್ಯವಿಲ್ಲ ಅಂತ. ಕ್ಯಾನ್ ವಿ ಮೀಟ್ ಅಟ್ 4 o'clock, ನಾವು 4 ಗಂಟೆಗೆ ಮೀಟ್ ಆಗಬಹುದೇ? ಕಾಂಟ್ ವಿ ಮೀಟ್ ಅಟ್ 4 o'clock, ನಾವು 4 ಗಂಟೆಗೆ
ಮೀಟ್ ಮಾಡಕ್ ಆಗೋದಿಲ್ವಾ ಅಂತಂದ್ರೆ ಇದು ಬೇಸಿಕ್. ಇದ್ರ ಜೊತೆಗೆ ನಾವು ಬೇರೆಯನ್ನು ಕೇಳ್ಬೋದು. ಕ್ಯಾನ್ ವಿ ಮೀಟ್ ಅಟ್ ಬಿಗ್ ಬಜಾರ್, ನಾವು ಬಿಗ್ ಬಜಾರಲ್ಲಿ ಮೀಟ್ ಮಾಡಬಹುದಾ? ಕಾಂಟ್ ವಿ ಮೀಟ್ ಅಟ್ ಬಿಗ್ ಬಜಾರ್, ನಾವು ಬಿಗ್ ಬಜಾರಲ್ಲಿ ಮೀಟ್ ಮಾಡಕ್ ಸಾಧ್ಯವಿಲ್ವಾ ಅಂತ. ಪೇ ಅಂದ್ರೆ ಪಾವತಿಸಿ, ಪೇಡ್ ಅಂದ್ರೆ ಪಾವತಿಸಲಾಗಿದೆ, ಅಂದ್ರೆ ಪೇಮೆಂಟ್ ಮಾಡಾಗಿದೆ ಅಂತ. ಕ್ಯಾನ್ ಯು ಪೇ, ನೀವು ಪಾವತಿಸಬಹುದೇ? ಕಾಂಟ್ ಯು ಪೇ, ನೀವು ಪಾವತಿಸಲು ಸಾಧ್ಯವಿಲ್ಲವೇ? ಉತ್ತರ ಏನಾಗುತ್ತೆ? ಎಸ್ ಐ ಕ್ಯಾನ್ ಪೇ, ಹೌದು ನಾನು ಪಾವತಿಸಬಹುದು. ಇಲ್ಲ ಅಂದ್ರೆ ನೋ ಐ ಕೆನಾಟ್ ಪೇ ಅಥವಾ ನೋ ಐ ಕಾಂಟ್ ಪೇ, ಇಲ್ಲ ನಾನು ಪಾವತಿಸಲು ಸಾಧ್ಯವಿಲ್ಲ. ಇದ್ರ ಜೊತೆಗೆ ನಾವು ಸೇರಿಸಬೇಕು ಅಂದ್ರೆ ಕ್ಯಾನ್ ಯು ಪೇ ಬಿಲ್, ಅಂದ್ರೆ ನೀನು ಬಿಲ್ ಪೇ ಮಾಡಬಹುದೇ? ಕಾಂಟ್ ಯು ಪೇ ಬಿಲ್, ನೀನು ಬಿಲ್ ಪೇ ಮಾಡಲು ಸಾಧ್ಯವಿಲ್ಲವೇ? ಉತ್ತರ ಏನಾಗುತ್ತೆ? ಎಸ್ ಐ ಕ್ಯಾನ್ ಪೇ ಎ ಬಿಲ್, ನೋ ಐ ಕ್ಯಾನಾಟ್ ಪೇ ಬಿಲ್, ಅಂದ್ರೆ ನಂಗೆ ಮಾಡಲು ಸಾಧ್ಯವಿಲ್ಲ. ಅಂದ್ರೆ ಪ್ರಶ್ನೆಯಲ್ಲಿ ಏನಾಗ್ತಿರೋ ಉತ್ತರದಲ್ಲೂ ಅದನ್ನು ಆಡ್ ಮಾಡಬೇಕು. ಸ್ಪೆಂಡ್ ಅಂದ್ರೆ ಖರ್ಚು ಮಾಡಿ, ಸ್ಪೆಂಟ್ ಅಂದ್ರೆ ಖರ್ಚಾಯಿತು, ಖರ್ಚಾಗೋಯ್ತು ಅಂತ. ಕ್ಯಾನ್ ಹಿ ಸ್ಪೆಂಡ್, ಅವನು ಅವನು ಖರ್ಚು ಮಾಡಬಹುದೇ ಅಂತ. ಕಾಂಟ್ ಹಿ ಸ್ಪೆಂಡ್, ಅವನು ಖರ್ಚು ಮಾಡಲು ಸಾಧ್ಯವಿಲ್ಲವೇ ಅಂತ. ಎಸ್ ಹಿ ಕ್ಯಾನ್ ಸ್ಪೆಂಡ್, ಹೌದು ಅವನು ಖರ್ಚು ಮಾಡಬಹುದು. ಇಲ್ಲಾಂದ್ರೆ ನೋ ಹಿ ಕ್ಯಾನ್ ನಾಟ್ ಸ್ಪೆಂಡ್, ಇಲ್ಲ ಅವನು ಖರ್ಚು ಮಾಡಲು ಸಾಧ್ಯವಿಲ್ಲ. ಅಥವಾ ನೋ ಹಿ ಕಾಂಟ್ ಸ್ಪೆಂಡ್ ಅಂದ್ರೆ ಅವನು ಖರ್ಚು ಮಾಡೋಕ್ಕೂ ಸಾಧ್ಯ ಇಲ್ಲ. ನೋಡಿ ಇಲ್ಲೂ ಅಷ್ಟೇ, ಸ್ಪೆಂಡ್ ಅಂದ್ರೆ ಫಸ್ಟ್ ಫಾರ್ಮ್, ಎಲ್ಲ ಕಡೆ ಫಸ್ಟ್ ಫಾರ್ಮೇ ಬಂದಿದೆ, ಎಲ್ಲೂ ನಮಗೆ ಸೆಕೆಂಡ್ ಫಾರ್ಮ್ ಬಂದಿಲ್ಲ. ಅದನ್ನು ನಾವು ಗಮನ ಇಟ್ಕೊಳ್ಬೇಕು. ಇದ್ರ ಜೊತೆಗೆ ಏನಾದ್ರು ಸೇರಿಸಿ ವಾಕ್ಯ ಮಾಡಬೇಕು ಅಂದ್ರೆ ಕ್ಯಾನ್ ಹಿ ಸ್ಪೆಂಡ್ ಮನಿ, ಅವನು ಹಣವನ್ನು ಖರ್ಚು ಮಾಡಬಹುದೇ? ಕಾಂಟ್ ಹಿ ಸ್ಪೆಂಡ್ ಮನಿ, ಅವನು ಹಣವನ್ನು ಖರ್ಚು ಮಾಡೋಕ್ಕಾಗೋದಿಲ್ವೇ? ಕ್ಯಾನ್ ಹಿ ಸ್ಪೆಂಡ್ ಟೈಮ್, ಅವನು ತನ್ನ ಸಮಯವನ್ನು ಕೊಡಬಹುದೇ, ಸಮಯವನ್ನು ಕೊಡಬಹುದೇ ಅಂದ್ರೆ ಸಮಯವನ್ನು ಕೊಡಬಹುದಾ ಅಂತ. ಕಾಂಟ್ ಹಿ ಸ್ಪೆಂಡ್ ಅಂದ್ರೆ ಅವನು ಸಮಯವನ್ನು ಕೊಡಕ್ಕೆ ಸಾಧ್ಯವಿಲ್ವಾ, ಖರ್ಚು ಏನು ಸಮಯಕ್ಕೆ ಖರ್ಚು ಅಂತ ಹೇಳಲ್ವಲ್ಲ, ಸಮಯ ಕೊಡಕ್ಕೆ ಆಗೋದಿಲ್ವಾ ಅಂದ್ರೆ ಕಾಂಟ್ ಹಿ ಸ್ಪೆಂಡ್ ಟೈಮ್, ಅಂದ್ರೆ ಅವ್ನು ಸ್ಪೆಂಡ್ ಮಾಡೋಕ್ಕಾಗಲ್ವಾ ಅಂತ. ಸ್ಲೀಪ್ ಅಂತ ಹೇಳಿದ್ರೆ ಮಲಗಿ, ನಿದ್ರಿಸಿ, ಮಲ್ಕೊಳ್ಳಿ ಅಂತ. ಸ್ಲೆಪ್ಟ್ ಅಂದ್ರೆ ಮಲಗಿದೆ, ಮಲಕೊಂಡ್ರು ಅಂತ. ಕ್ಯಾನ್ ಐ ಸ್ಲೀಪ್ ಅಂದ್ರೆ ನಾನು ಮಲಗಬಹುದೇ ಅಂತ. ಕಾಂಟ್ ಐ ಸ್ಲೀಪ್ ಅಂದ್ರೆ ನಾನು ಮಲಗಲು ಸಾಧ್ಯವಿಲ್ಲವೇ? ಉತ್ತರ ಏನಾಗುತ್ತೆ? ಎಸ್ ಯು ಕ್ಯಾನ್ ಸ್ಲೀಪ್ ಅಥವಾ ನೋ ಯು ಕ್ಯಾನ್ ನಾಟ್ ಸ್ಲೀಪ್, ನೋ ಯು ಕಾಂಟ್ ಸ್ಲೀಪ್ ಅಂದ್ರೆ ನೀನು ಮಲಗಲು ಸಾಧ್ಯವಿಲ್ಲ ಅಂತ. ಇದ್ರ ಜೊತೆಗೆ ಸೇರಿಸಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ವಾಕ್ಯ ಮಾಡಬೇಕು ಅಂದ್ರೆ ಕ್ಯಾನ್ ಐ ಸ್ಲೀಪ್ ನೌ, ನಾನು ಇವಾಗ ಮಲ್ಕೊಳ್ಬಹುದು. ನೌ ಅಂದ್ರೆ ಇವಾಗ, ನಾನು ಈಗ ಮಲಗಬಹುದೇ? ಕಾಂಟ್ ಐ ಸ್ಲೀಪ್ ನೌ, ನಾನು ಈಗ ಮಲಗಲು ಸಾಧ್ಯವಿಲ್ಲವೇ? ಎಸ್ ಆದರೆ ಎಸ್ ಯು ಕ್ಯಾನ್ ಸ್ಲೀಪ್ ನೌ, ನೀವು ಈಗ ಮಲಗಿಕೊಳ್ಳಬಹುದು ಅಥವಾ ನೀನು ಈಗ ಮಲಗಿಕೊಳ್ಳಬಹುದು. ನೋ ಯು ಕ್ಯಾನ್ ನಾಟ್ ಸ್ಲೀಪ್ ನೌ, ಇಲ್ಲ ನೀನು ಈಗ ಮಲಗಲು ಸಾಧ್ಯವಿಲ್ಲ ಅಂತ ಹೇಳ್ಬೇಕಾದ್ರೆ ನೋ ಯು ಕ್ಯಾನ್ ನಾಟ್ ಸ್ಲೀಪ್ ನೌ ಆರ್ ನೋ ಯು ಕಾಂಟ್ ಸ್ಲೀಪ್ ನೌ. ನೋಡಿ ಇಲ್ಲೂ ಅಷ್ಟೇ, ಸ್ಲೀಪ್ ಅಂದರೆ ಮೊದಲನೇ ಫಾರ್ಮೇ ಬಂದಿದೆ. ಪ್ರಶ್ನೆ ಕೇಳಬೇಕಾದ್ರೆ ಕ್ಯಾನ್ ಅಥವಾ ಕಾಂಟ್ ಮೊದಲು ಬಂದಿದೆ. ಉತ್ತರದಲ್ಲಿ ಕ್ಯಾನ್ ಮತ್ತು ಕೆನಾಟು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಥವಾ ಥರ್ಡ್ ಪರ್ಸನ್ ಆದಮೇಲೆ ಬಂದಿರುತ್ತೆ. ಪ್ರಶ್ನೆ ಏನಿರುತ್ತೋ ಅದೇ ರೀತಿ ಮಿಕ್ಕಿದ್ದು ಬರುತ್ತೆ. ಉದಾಹರಣೆಗೆ ಕ್ಯಾನ್ ಐ ಸ್ಲೀಪ್ ಅಂದರೆ ಎಸ್ ಯು ಕ್ಯಾನ್ ಸ್ಲೀಪ್, ಕ್ಯಾನ್ ಐ ಸ್ಲೀಪ್ ನೌ ಅಂದರೆ ಎಸ್ ಯು ಕ್ಯಾನ್ ಸ್ಲೀಪ್ ನೌ. ಅಂದರೆ ಪ್ರಶ್ನೆಯಲ್ಲಿ ಏನು ಆ್ಯಡ್ ಆಗುತ್ತೆ ಉತ್ತರದಲ್ಲೂ ಅದೇ ರೀತಿಯಾಗಿ ಆ್ಯಡ್ ಆಗುತ್ತೆ. ಇದಿಷ್ಟು ನಾವು ಕ್ಯಾನ್ ಮತ್ತು ಕೆನಾಟ್ ಅನ್ನೋದನ್ನು ನಾವು ಕಲ್ತ್ಕೊಂಡಿದ್ದೀವಿ. ಮತ್ತು ಈಗ ರಿವಿಷನ್ ಏನು ಕಲ್ತಿದ್ದೀವಿ ಅನ್ನೋದನ್ನು ಮತ್ತೆ ಇನ್ನೊಂದ್ಸಲಿ ನಾವು ಮೆಲುಕು ಹಾಕೋದಾದರೆ, ಕ್ಯಾನ್ ಅಂದರೆ ಮಾಡಬಹುದು, ಆಗಬಹುದು, ಆಗುತ್ತೆ ಅಂತ. ಕೆನಾಟ್ ಅಂದರೆ ಸಾಧ್ಯವಿಲ್ಲ ಅಂತ. ಅಂದರೆ ರೂಲ್ಸ್ನ ಮತ್ತೆ ನಾವು ನೋಡೋದಾದರೆ ಯಾವಾಗಲೂ ವರ್ಬ್ನ ಫಸ್ಟ್ ಫಾರ್ಮ್ ಜೊತೆಗೆ ಈ ಕ್ಯಾನ್ ಮತ್ತು ಅಥವಾ ಕಾಣ್ನ ಉಪಯೋಗಿಸ್ಬೇಕು. ಅಂದರೆ ಕ್ಯಾನ್ ಮತ್ತು ಕೆನಾಟ್ನ ಉಪಯೋಗಿಸಿದ್ರೆ ನಾವು ವರ್ಬ್ನ 2 ಅಥವಾ 3ನೇ ಫಾರ್ಮ್ ಅಥವಾ 4ನೇ ಫಾರ್ಮ್ನ ಉಪಯೋಗಿಸೋ ಹಾಗೆ ಇಲ್ಲ. ಯಾವುದೇ ಶಬ್ದದ ಜೋಡಣೆ ಅವಶ್ಯಕತೆ ಇಲ್ಲ. ಅಂದರೆ ಕ್ರಿಯಾಪದನ ಜೊತೆಗೆ ಸೇರಿಸಬೇಕಾದ್ರೆ ನಾವು ಇದನ್ನು ಡೈರೆಕ್ಟಾಗಿ ಸೇರಿಸ್ಬೋದು. ಅದ್ರ ಜೊತೆಗೆ ಯಾವುದೇ ಬೇರೆ ಹೆಲ್ಪಿಂಗ್ ವರ್ಬ್ ಆಗಲಿ ಬೇರೆ ಪದಗಳ ಅವಶ್ಯಕತೆ ಇಲ್ಲ. ಮತ್ತು ಎಲ್ಲ ಪರ್ಸನ್ಗಳಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಎಲ್ಲದಕ್ಕೂ ವಾಕ್ಯಗಳ ರಚನೆ ಬಳಕೆ ಒಂದೇ ರೀತಿ ಇರುತ್ತೆ. ಆವಾಗಲೂ ಯಾವುದೇ ಶಬ್ದದ ಅವಶ್ಯಕತೆ ಇಲ್ಲ. ಇದಿಷ್ಟು ನಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಉದಾಹರಣೆಗೆ ಕ್ಯಾನ್ ಐ ಕಮ್, ಕ್ಯಾನ್ ಯು ಕಮ್, ಕ್ಯಾನ್ ವಿ ಕಮ್, ಕ್ಯಾನ್ ದೇ ಕಮ್, ಕ್ಯಾನ್ ಶಿ ಕಮ್, ಕ್ಯಾನ್ ಹಿ ಕಮ್, ಕ್ಯಾನ್ ಇಟ್ ಕಮ್. ಅಂದರೆ ಎಲ್ಲ ಶಬ್ದಗಳಲ್ಲೂ ಎಲ್ಲ ಪರ್ಸನ್ಗಳಲ್ಲೂ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ನಲ್ಲೂ ವಾಕ್ಯಗಳ ರಚನೆ ಒಂದೇ ರೀತಿ ಇರುತ್ತೆ ಮತ್ತು ಈ ರೂಲ್ಸ್ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಪ್ರಶ್ನೆ ಕೇಳಬೇಕಾದ್ರೆ ಕ್ಯಾನ್ ಮೊದಲಿರುತ್ತೆ, ಆಮೇಲೆ ಯಾರ ಜೊತೆ ಅದು ಯಾರ ಬಗ್ಗೆ ಕೇಳ್ತಾ ಇದೀವಿ ಅಥವಾ ಯಾರ ಹತ್ರ ಕೇಳ್ತಾ ಇದೀವಿ ಅವ್ರದ್ದು ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಇರುತ್ತೆ. ನಂತರ ಕ್ರಿಯಾಪದ ಕ್ಯಾನ್ ಐ ಕಮ್, ಕ್ಯಾನ್ ಯು ಕಮ್, ಕ್ಯಾನ್ ವಿ ಕಮ್,
ಕ್ಯಾನ್ ವಿ ಟೆಲ್, ಕ್ಯಾನ್ ವಿ ಥಿಂಕ್, ಕ್ಯಾನ್ ದೇ ಕಮ್, ಕ್ಯಾನ್ ದೇ ಟೆಲ್, ಕ್ಯಾನ್ ಹೀ ಸೇ, ಕ್ಯಾನ್ ಹೀ ಥಿಂಕ್, ಕ್ಯಾನ್ ಹೀ ಟೆಲ್, ಕ್ಯಾನ್ ಹೀ ಗೋ, ಕ್ಯಾನ್ ಹೀ ಟೇಕ್, ಕ್ಯಾನ್ ಶಿ ಟೇಕ್. ಈ ರೀತಿ ನಾವು ವಾಕ್ಯಗಳನ್ನ ರಚನೆ ಮಾಡ್ಬೋದು ಕ್ಯಾನ್ ಉಪಯೋಗಿಸಿ, ಪ್ರಶ್ನೆಗಳನ್ನ ಕೇಳ್ಬೋದು. ಅದೇ ರೀತಿ ಕಾಂಟ್, ಇದನ್ನು ನಾವು ನೋಡಿದ್ದೀವಿ. ಕಾಂಟ್ ಐ ಟೆಲ್, ಕಾಂಟ್ ಯು ಟೆಲ್, ಕಾಂಟ್ ವಿ ಥಿಂಕ್, ಕಾಂಟ್ ದೇ ಥಿಂಕ್, ಕಾಂಟ್ ಹಿ ಅಗ್ರಿ, ಕಾಂಟ್ ಶಿ ಅಗ್ರಿ. ಆ ರೀತಿ ಅಂದರೆ ಮಾಡೋಕ್ಕಾಗಲ್ವಾ, ಅವ್ರಿಗೆ ಹೋಗೋಕ್ಕಾಗಲ್ವಾ, ನೋಡೋಕ್ಕಾಗಲ್ವಾ, ಬರೋಕ್ಕಾಗಲ್ವಾ ಅಂತ ಕೇಳಬೇಕಾದ್ರೆ ನಾವು ಕಾಂಟ್ ಅನ್ನು ಉಪಯೋಗಿಸ್ತೀವಿ. ಉತ್ತರ ಕೊಡಬೇಕಾದ್ರೆ ತುಂಬ ಸಿಂಪಲ್. ಐ ಕ್ಯಾನ್ ಕಮ್, ಯು ಕ್ಯಾನ್ ಕಮ್ ಅಲ್ವಾ. ವಿ ಕ್ಯಾನ್ ಕಮ್, ದೇ ಕ್ಯಾನ್ ಕಮ್, ಅಥವಾ ಐ ಕ್ಯಾನ್ ಟೆಲ್, ಯು ಕ್ಯಾನ್ ಟೆಲ್, ವಿ ಕ್ಯಾನ್ ಥಿಂಕ್, ದೇ ಕ್ಯಾನ್ ಅಗ್ರಿ, ಹಿ ಕ್ಯಾನ್ ಸೇ, ಶಿ ಕ್ಯಾನ್ ಸೇ, ಶಿ ಕ್ಯಾನ್ ಗೋ. ಆ ರೀತಿ ಬೇರೆ ಬೇರೆ ವಾಕ್ಯಗಳನ್ನ ನಾವು ರಚನೆಯನ್ನು ಮಾಡಬಹುದು. ಅದೇ ರೀತಿ ಐ ಕೆನಾಟ್, ಕ್ಯಾನ್ ಬದಲು ಕೆನಾಟ್ ಅಂದರೆ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ ಐ ಕೆನಾಟ್ ಡೂ, ಐ ಕೆನಾಟ್ ಕಮ್, ಯು ಕೆನಾಟ್ ಗೋ. ಆ ರೀತಿ ಬೇರೆ ಬೇರೆ ಶಬ್ದಗಳನ್ನ, ವಾಕ್ಯಗಳನ್ನ ಮಾಡ್ಬೋದು. ಇದನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಕೆಲವೊಂದು ಪದಗಳನ್ನ ಅಭ್ಯಾಸಕ್ಕೋಸ್ಕರ ಕೊಟ್ಟಿದ್ದೀನಿ. ಇದನ್ನು ಉಪಯೋಗಿಸಿ ನಾವು ಪ್ರಶ್ನೆಯನ್ನು ಕ್ಯಾನ್ ಮತ್ತು ಕೆನಾಟ್ ಉಪಯೋಗಿಸಿ ಕ್ವೆಶನ್ ಮತ್ತು ಆನ್ಸರ್ನ ಅಭ್ಯಾಸ ಮಾಡಿ. ಎಲ್ಲವನ್ನೂ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸದಿಂದ ಮಾತಾಡ್ತಾನೆ ಭಾಷೆ ಬರುವಂಥದ್ದು. ಹಾಗಾಗಿ ನಾವೇನು ಕಲ್ತಿದ್ದೀವಿ ಅದನ್ನು ತುಂಬ ಸರಳವಾಗಿ, ತುಂಬ ಸಿಂಪಲ್ಲಾಗಿ ನಾವು ಇರೋದನ್ನೇ ಕಲ್ತಿದ್ದೀವಿ. ಹಾಗೆ ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ಎಷ್ಟೋ ವಾಕ್ಯಗಳನ್ನ ನಾವು ಕಲ್ತಿದ್ದೀವಿ. ಅದನ್ನು ಅವಶ್ಯಕತೆ ಬಿದ್ದಾಗ ಉಪಯೋಗಿಸ್ಬೇಕು, ಆವಾಗಲೇ ನಮಗೆ ಬರೋವಂಥದ್ದು. ಮತ್ತು ಮೊದಲನೇ ವೀಡಿಯೋಲಿ ನಾವೇನು ಕಲ್ತಿದ್ದೀವಿ ಕ್ರಿಯಾಪದಗಳ 4 ರೂಪಗಳು, ಅದೇ ಬೇಸಿಕ್ ನಮಗೆ. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು, ನೋಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೂ ಶಬ್ದಗಳು ನಿಮಗೆ ಗೊತ್ತಾದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಯಾರು ಇದ್ದಾರೆ ಇಂಗ್ಲೀಷ್ನ ಕಲ್ತ್ಕೋಬೇಕು ಅಂತ ಇದ್ದಾರೆ ಅವರಿಗೆ ಇದನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಪಾಠ ಜೊತೆಗೆ ನಾನು ಬರೋಣಿದ್ದೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.